ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತು ವೆಡ್ನೆಸ್ಡೇ ಮತ್ತು ಫ್ರೈಡೇ ಲಾಗ್ ಆಗಿರುತ್ತೆ. ಸೊ ಮಕ್ಕಳು ಸ್ಕೂಲ್ಗೆ ಹೋಗ್ತಾಯಿದ್ರು. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಗಳು ಏನೇನೋ ಥಿಂಗ್ಸ್ ಎಲ್ಲ ತೆಗೆದುಕೊಂಡು ಹೋಗ್ತಿದ್ಲು. ಅವಳು ಕೆಲವೊಂದೆಲ್ಲ ಈ ಒಂದು ಸೈನ್ಸ್ಗೆ ಸಂಬಂಧಪಟ್ಟಂಥ ವಿಷಯಗಳಿಗೆಲ್ಲ ಕೆಲವೊಂದು ಕಲೆಕ್ಟ್ ಮಾಡ್ಕೊಳ್ತಾ ಇರ್ತಾಳೆ. ಅದಾಗಿ ಅದನ್ನೆಲ್ಲ ನೀಟಾಗಿ ಈ ಥರ ಬಾಕ್ಸ್ ಒಳಗೆ ಹಾಕ್ಕೊಂಡು ಟಿಶ್ಯೂ ಪೇಪರ್ ಹಾಕ್ಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ಲು. ಅದನ್ನು ನಾನು ಏನು ತೆಗೆದುಕೊಂಡು ಹೋಗ್ತಾಳೆ ಅಂತ ಹೇಳಿ ನೋಡ್ತಾ ಇದ್ದೆ. ದಿಶಾ, ಇದಕ್ಕೆ ಮಣ್ಣು ಇಲ್ದಲೆ ಹಂಗೆ ತಗೊಂಡೋದ್ರು ನಡೀತದ ಕಣೆ. ಇದಕ್ಕೆ ಮಣ್ಣೇ ಬೇಕಾಗಿಲ್ಲ. ಇದನ್ನು ಜಸ್ಟ್ ಸುಮ್ಮನೆ ಹಂಗೆ ತಗೊಂಡೋದ್ರು ನಡೀತದೆ. ನೀವು ಮಣ್ಣೊಳಗೆ ಹಾಕಿ ತಗೊಂಡೋಗಂಥದ್ದು ಏನು ಬೇಕಾಗಿಲ್ಲ ಇದನ್ನು. ಅಯ್ಯೋ ಮಡಗೋ, ಹೋಗೋ ನೀನು ರೆಡಿಯಾಗಿ ಹೋಗೋ. ಏನು ತಗೊಂಬರ್ತೀಯಾ? ಇನ್ನೊಂದು ಸಾಕಾಗಲ್ವಾ ಇವೆಲ್ಲ? ಏನೇನೋ ಮಡಿಕೊಂಡೋಳೆ ಕಣ. ಪಾಚಿ ಎಲ್ಲಿ ಹುಡಿಕೊಂಬಂದ್ಲಿ ಇವಳು? ಮೇಲೆಲ್ಲೈತೆ? ಓಹೋ ಹೋ ಹೋ, ಲೋಟಸ್ ಅಲ್ಲಿಂದ ಎತ್ಕೊಂಬಂದವಳೆ. ಭಾರಿ ಬ್ರಿಲಿಯಂಟು. ನೀನು ಅಷ್ಟೇ, ನಿಂಗೆ ಹೆಂಗೆ ಗೊತ್ತು ಅವಳು ಲೋಟಸ್ ಅಲ್ಲಿ ತಂದಿದ್ದಾಳೆ ಅಂತ? ಅವಳು ಹೇಳಿದ್ಲ ನಿನಗೆ? ಮತ್ತೆ ನಿನಗೆ ಗೊತ್ತಾಯ್ತಾ? ಗುಡ್, ವೆರಿ ಗುಡ್. ಏನೇನೋ ಮಾಡ್ತಾಳೆ ಎಕ್ಸ್ಪೆರಿಮೆಂಟ್ಗೆ. ಇನ್ನೇನು ಸಿಕ್ಲಿಲ್ವಾ ಇವಳಿಗೆ? ನಾಳೆ ಏನು? ಅಬ್ಬಾ, ರಜಾ ಕೊಡ್ಲಿಲ್ಲ ಅಂದ್ರೆ ಪಾರ್ಟಿ? ಓ ದೇವ್ರೆ, ಸ್ಕೂಲ್ಗೆ ಹೋಗಿ ಎಲ್ಲ ಓದ್ತೀನಿ ಅಂದ್ರೆ ನನ್ನ ಮಗ ಪಾರ್ಟಿ ಮಾಡ್ತೀನಿ ಅಂತಾನಲ್ಲಪ್ಪ. ಪಾರ್ಟಿ ಮಾಡ್ತೀನ ಸ್ಕೂಲಲ್ಲಿ? ಟಿವಿ ತೋರ್ಸೋದು ಪಾರ್ಟಿನ ನಿನಗೆ? ಅದೇನು ತೋರಿಸ್ತದೆ ಟಿವಿಲಿ? ದಿಶಾ, ನಾಳೆ ರಜಾ ಕೊಟ್ಟರೆ ಸಾಕಪ್ಪ, ಪಾರ್ಟಿ ಮಾಡ್ಬೋದು. ಮಗಳಿಗೆ ಸೈನ್ಸ್ಗೆ ಸಂಬಂಧಪಟ್ಟ ಕೆಲವೊಂದು ಲೀಫ್ಗಳಾಗಿರ್ಬೋದು, ರೂಟ್ಸ್ಗಳಾಗಿರ್ಬೋದು, ಅದನ್ನು ಕಲೆಕ್ಟ್ ಮಾಡ್ಕೊಂಬರೋದಕ್ಕೆ ಅಂತ ಹೇಳಿರ್ತಾರೆ. ಹಾಗಾಗಿ ಅವಳು ಈ ರೀತಿ ಟಿಶ್ಯೂ ಪೇಪರೆಲ್ಲ ಇಟ್ಕೊಂಡು ಒಂದು ಬಾಕ್ಸ್ ಒಳಗೆ ಹಾಕ್ಕೊಂಡು ತೆಗೆದುಕೊಂಡು ಹೋಗಿರ್ತಾಳೆ. ಈ ಕಡೆ ಒಂದು ಕಡೆ ಸೈಡು ಮಗನಿಗೆ ವೈಟ್ ಯೂನಿಫಾರ್ಮ್ ಅಂದರೆ ತುಂಬಾ ಇರಿಟೇಟ್ ಆಗ್ತಿರುತ್ತೆ. ಈ ಒಂದು ವೈಟ್ ಯೂನಿಫಾರ್ಮ್ ಹಾಕ್ಕೊಳ್ಬೇಕಾ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊಂಡು ಹಾಕ್ಕೊಳ್ತಿರ್ತಾನೆ. ಪ್ರತಿ ಫ್ರೈಡೇನೂ ಸಹ ಈ ಒಂದು ವೈಟ್ ಯೂನಿಫಾರ್ಮ್ ಇದ್ದೇ ಇರುತ್ತೆ. ಇದು ಒಂದು 2 ಇಯರ್ಸಿಂದ ಮಾತ್ರ ಸ್ಟಾರ್ಟ್ ಮಾಡಿರೋದು ಈ ಒಂದು ಯೂನಿಫಾರ್ಮ್ ಹಾಕ್ಕೊಂಡು ಹೋಗೋದಕ್ಕೆ. ಇವತ್ತು ಅಮ್ಮನಿಗೆ ಒಂದು ಹಾವಿಂದು ಒಂದು ಫ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಯಾವ ಥರ ಮಾಡಿದ್ದೀವಿ ಅಂತ ಹೇಳಿ ನನ್ನ ಈ ಒಂದು ಕಂಟಿನ್ಯೂ ಲಾಗಲ್ಲಿ ನೀವು ನೋಡ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ವಿ. ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲೂ ಸಹ ತಿಳಿಸಿ. ಸ್ವೀಟ್ ಅಮ್ಮ ಬತ್ತದ ತೆಗೆಯಮ್ಮ. ಸುಮ್ಮನೆ ಅಮ್ಮ, ಸ್ವೀಟು ಚೆನ್ನಾಗಿತ್ತಾ ಅಲ್ವಾ? ಎಷ್ಟು ಭಯ ಪಡ್ತಾರೆ ನೋಡು ಅಮ್ಮ. ಇದ್ರಲ್ಲಿ ತಗೊಂಡ್ಬಂದಿತ್ತಮ್ಮ ತಿರುಪತಿಲಿ. ಅದನ್ನ ನೋಡಿದಾಗೆಲ್ಲ ಭಯ ಆಯ್ತದ. ಅದಕ್ಕೆ ನೀನು ನೋಡಿರ್ಲಿಲ್ವಲ್ಲ. ಪ್ಲಾಸ್ಟಿಕ್ ಅವು. ಅಲ್ಲ ಕಣಮ್ಮ, ಬಾಕ್ಸ್ ಒಳಗೆ ಹಾಕಿ ಮಡಿಕೊಳಕದೇ ನೀದ ಸ್ವೀಟ್ ಅಥವಾ ತಿನ್ನೋ ವಸ್ತುನ ನಿನ್ಗೆ ಹಾಕಕ್ಕೆ, ನಿನ್ಗೆ ಭಯ ಪಡ್ಸಕ್ಕೆ. ಅವಳಿಗೆ ಗೊತ್ತಾದ್ರೆ ಹೇಳ್ಬಿಡೋಳು, ದಿಶಾ ನೀವು ಹಿಂಗೆಲ್ಲ ಮಾಡಬೇಡಿ ಅಂತ. ಅದಕ್ಕೆ ನಾನು ಅವಳಿಗೆ ಹೇಳಲಿಲ್ಲ. ತನುಷಂಗೆ ಹೇಳಿದ್ದಕ್ಕೆ ಅಜ್ಜಿ ಬಾ ಮಾಡ್ತೀನಿ ಅಂತ ತಗೊಂಬಂದಿದ್ದವನು. ಡ್ಯಾಡಿಗೆ ತಗೊಂಡೋಗಿ ಹಾಕಿದ್ರೆ ಡ್ಯಾಡಿ ಅದನ್ನ ಇಟ್ಕೊಂಡು ಓಡಾಡ್ಬಿಡ್ತದೆ.
ಇಲ್ಲಿ ಅಮ್ಮನಿಗೆ ಭಯಪಡಿಸಿದಾದ್ಮೇಲೆ ತಮ್ಮ ಬಂದ, ತಮ್ಮನಿಗೂ ಸಹ ನಾವು ಈ ಥರ ಬಾಕ್ಸ್ ಒಳಗೆ ಹಾಕಿ ಇಟ್ಟು ಕೊಟ್ವಿ, ನೋಡೋಣ ಅವ್ನು ಭಯಪಡ್ತಾನ ಅಂತ ಹೇಳಿ. ಬಟ್ ಅವ್ನು ಭಯ ಪಡಲಿಲ್ಲ, ಅವನಿಗೆ ಗೊತ್ತಿತ್ತು ನಾವು ಈ ಥರ ಮಾಡ್ತೀವಿ ಅಂತ ಹೇಳಿ. ಆಲ್ರೆಡಿ ಅವನು ಆ ಒಂದು ಪ್ಲಾಸ್ಟಿಕ್ ಹಾವು ತೆಗೆದುಕೊಂಡಾಗ ಅವ್ನು ನೋಡಿದ್ದ ನಾವು ತೆಗೆದುಕೊಂಡಿರೋದು, ಇವರು ಅದೇ ಥರನೇ ಮಾಡ್ತಿದ್ದಾರೆ ಅಂತ ಅವ್ನಿಗೆ ಗೊತ್ತಾಗ್ಬಿಟ್ಟು ಅವನೇನು ಎದುರುಕೊಳ್ಳಿಲ್ಲ, ನೀಟಾಗಿ ಕೈಯಲ್ಲಿ ಇಟ್ಕೊಂಡು ತೋರಿಸ್ತಿದ್ದ. ಅಮ್ಮ ಅಂತೂ ಯಪ್ಪ ಎಷ್ಟು ಭಯ ಆಗುತ್ತೆ ಅದನ್ನ ನೋಡ್ತಾ ಇದ್ದರೆ. ಈ ಥರ ಏನಾದರೂ ಹಾರ್ಟ್ ಪೇಷೆಂಟು ಆ ಥರ ಇರೋರಿಗೇನಾದರೂ ಈ ಥರ ಎದುರಿಸೋದಕ್ಕೆ ಅಂತ ಹೋದರೆ ತುಂಬಾ ಡೇಂಜರು. ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ. ಇದೆಲ್ಲ ಸುಮ್ಮನೆ ಜಸ್ಟ್ ಒಂದು ಫನ್ನಿ ಅಂತಲೇ, ಅಂದರೆ ಫನ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ. ಈ ಥರ ದಯವಿಟ್ಟು ಯಾರೂ ಕೂಡ ಮಾಡಬೇಡಿ. ಹಂಗೆ ಅವಳು ಪುಡಿ ಮುಕ್ಕೊಡು ಹೇಳ್ತೀನಿ ತಳಜ್ಯಾ. ಸೊ ನಂತರ ಬಂದು ಈ ಒಂದು ವಿಡಿಯೋ ಬಂದು ನನ್ನ ವೆಗ್ನೆಸ್ಡೇ ಲಾಗು. ಸೊ ಅದನ್ನು ಹೀಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಬಂದು ದೊಡ್ಡಪ್ಪ ಅವ್ರ ಮನೆ, ದೊಡ್ಡಪ್ಪನ ಸೊಸೆನ ತವ್ರ ಮನೆಗೆ ಕಳಿಸ್ಕೊಡ್ತಾಯಿದ್ರು. 2ನೇ ಮಗುದು ಒಂದು ಡಿಲಿವರಿಗೆ ಅಂತ ಹೇಳಿ ಕಳಿಸ್ತಾಯಿದ್ರು. ಹಾಗಾಗಿ ಅವ್ರ ಮನೇಲಿ ಒಂದು ಸಣ್ಣದಾಗಿ ಫಂಕ್ಷನ್ ಇಟ್ಕೊಂಡಿದ್ರು. ಹಾಗಾಗಿ ಅಲ್ಲಿಗೆ ಬಂದಿದ್ದೆ. ನನ್ನ ತಂಗಿ ಬಂದು ಅಡುಗೆ ಎಲ್ಲ ಚೆನ್ನಾಗಿ ಮಾಡಿದ್ದು. ಹಾಗಾಗಿ ಟೇಸ್ಟ್ ನೋಡಿ ಅಂದ್ಬಿಟ್ಟು ತುಂಬ ಜಾಸ್ತಿ ತಂದು ಹಿಡ್ತಿದ್ಲು. ಆಂಟಿ ಅದನ್ನೇ ಅದೇ ಇವಾಗ ತಿನ್ಕೊಳ್ಳೋದು. ಯಾಕೆ ತಿನ್ನ ತಾಳೆ ಹಾಲು ಹಾಕತ್ತೀನಿ, ಚೆನ್ನಾಗೈತೆ ಹಾಲು ಹಾಕ. ನೋಡಿದ ತಕ್ಷಣ ಯಪ್ಪ ಅಲ್ಲ ಕಡ್ಲೆಕಾಳು ಗೊಜ್ಜು ಇಬ್ರಿಗೆ ಹಾಕೋದ್ನ ಒಬ್ಳಿಗೆ ಹಾಕೊಳ್ಳೆ. ನಂತರ ಇಲ್ಲಿ ಎಲ್ಲರದು ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಸಿಂಪಲ್ಲಾಗಿ ಒಂದು ಅಂದರೆ ಉಸ್ಕೆ ಎಲ್ಲ ಇಟ್ಬಿಟ್ಟು ನಂತರ ಮಡ್ಲಕ್ಕಿ ಕೊಟ್ಟು ಅವರ ತಾಯಿ ಮನೆ ಕಡೆಯಿಂದ ಒಂದು 5 ಜನ ಕರ್ಕೊಂಡು ಬಂದಿರ್ತಾರೆ, ಅವ್ರ ಜೊತೆ ಕಳಿಸ್ಕೊಡೋ ಅಂಥದ್ದು. ಹಾಗಾಗಿ ಕಳಿಸ್ಕೊಡೋದಕ್ಕೆ ಅಂತ ಹೇಳಿ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಸೊ ಆಲ್ರೆಡಿ ಇದು 2ನೇ ಮಗು ಆಗಿರೋದ್ರಿಂದ ಸಿಂಪಲ್ಲಾಗಿ ಈ ಒಂದು ಶಾಸ್ತ್ರ ಮಾಡಿ ಹಾಗೆ ಕಳಿಸ್ಬಾರ್ದು. ಈ ಥರ ಒಂದು ಶಾಸ್ತ್ರ ಮಾಡಿ ಕಳಿಸ್ಬೇಕು ಅಂತ ಹೇಳಿ ಈ ಥರ ಒಂದು ಅರ್ಶಿನ ಕುಂಕುಮ 5 ಜನ ಮುತ್ತೈದೆಯರೆಲ್ಲ ಅರ್ಶಿನ ಕುಂಕುಮ ಇಟ್ಟು ನಂತರ ಮಡ್ಲಕ್ಕಿ ತುಂಬಿ ನಂತರ ಅವ್ರನ್ನ ಕಳಿಸ್ಕೊಟ್ವಿ.
ಬೆಲ್ಲದ ಹಚ್ಚು. ಯಾರೂ ಟಚ್ ಮಾಡಿಸ್ತಿಲ್ಲ. ಮಾಡಿಸಿದ್ರಾ? ನೀನು ಮುಡ್ಸು. ಬಾಳೆಹಣ್ಣು ಅದು ಹಾಂ ವಿಲದಲ್ಲ. ಮಾಡಿದ್ದು ಚೆನ್ನಾಗೇ ಮಾಡಿದ್ದು. ಪೂರ್ಣಿಮನ ಕುಂಕುಮ ತಗೊಂಡು ರವಿದು ಐಫೋನು. ಐಫೋನ್ ಅಲ್ಲ ಇದು, ಹೊಸ ತಗೊಂಡೆ. ಯಾವ್ದು? ಹೋಗೋ ನೀನು ಕುಂಕುಮ ಕೊಡ್ಬಾ. ಸೊ ನಮ್ಮಲ್ಲೆಲ್ಲ ಮೊದಲನೇ ಅಂದರೆ ಮಗುಗೆ ಸೀಮಂತನ ತುಂಬ ಜೋರಾಗೆ ಮಾಡಿರ್ತಾರೆ. ಸೊ ಎರಡನೇ ಮಗುಗೆ ಯಾವುದೇ ರೀತಿ ಸೀಮಂತ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಇದು ಬಂದು ಸಿಂಪಲ್ಲಾಗಿ ಮಡ್ಲು ತುಂಬಿಸಿ ಅವ್ರ ತವ್ರ ಮನೆಗೆ ಕಳ್ಸ್ಕೊಂಡು ಕೊಡೋದು. ಸೊ ಹಾಗಾಗಿ ಯೂಶ್ವಲಿ ತನುನ ನನ್ನ ಒಂದು ವಿಡಿಯೋದಲ್ಲಿ ನೀವು ನೋಡಿರ್ತೀರ. ನಾನು ಒಂದು ಅಮ್ಮನ ಮನೆ ಫಂಕ್ಷನ್ ಏನಾದ್ರು ಮಾಡಿದಾಗ ಅಲ್ಲೆಲ್ಲ ನಾನು ಈ ತನುನ ವಿಡಿಯೋ ತೋರಿಸೇ ಇರ್ತೇನೆ. ಸೊ ಅವಳಿಗೆ ಕೂಡ ಎರಡನೇ ಮಗುಗೆ ತವ್ರ ಮನೆಗೆ ಕಳಿಸ್ತಾ ಇದ್ವಿ. ಹಾಗಾಗಿ ಎಲ್ಲ ಮಡ್ಲಕ್ಕಿ ಎಲ್ಲ ಕೊಟ್ಟು ತುಂಬ ಜೋರಾಗಿಲ್ಲ ಫಂಕ್ಷನ್ ಏನು ಇಟ್ಕೊಂಡಿರಲಿಲ್ಲ. ಸಿಂಪಲ್ಲಾಗಿ ಮನೆ ಮಂದಿಗೆ ಮಾತ್ರ ಅಂತ ಹೇಳಿ ಇಟ್ಕೊಂಡಿದ್ದು. ಅವ್ರ ಮನೆ ಕಡೆಯಿಂದ ಒಂದು 9 ಜನ ಬಂದಿದ್ದರು. ಅವ್ರಿಗೂ ಸಹ ಅಡುಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದರು. ಅವ್ರಿಗೂ ಊಟ ಎಲ್ಲ ಮಾಡಾದ್ಮೇಲೆ ಈ ಒಂದು ಅವ್ರನ್ನ ಕಳ್ಸ್ಕೊಂಡು ಕೊಡೋ ಪ್ರೋಗ್ರಾಮ್ ನಡೀತಿತ್ತು. ಅಜ್ಜಿಗೆ ಮಗು ಆದ್ಮೇಲೆ ಕರ್ಕೊಂಡ್ ಬಿಡಿ, ಬಾಣ್ತನ ಮಾಡಲಿ. ಬಾಣಂತನ ಮಾಡೋದು ಅಜ್ಜಿ. ನಾವೆಲ್ಲ ಏನು ವಾ ರವಿ. ಸೊ ಫೈನಲಿ ಎಲ್ಲ ಒಂದು ಮಡ್ಲಕ್ಕಿ ತುಂಬಿ ಎಲ್ಲ ಕಳಿಸಿದ್ವಿ ಅವ್ರನ್ನ. ಸೊ ಅವರು ಕೂಡ ಹೊರಟರು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾರೆಲ್ಲ ಹೊಸಬ್ರು ಇರ್ತೀರಾ ಸಬ್ಸ್ಕ್ರೈಬ್ ಮಾಡ್ದಲ್ಲಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.